ಮೋಸ 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 ಎಲ್ಲಿ ನೋಡಿದ್ರು ಮೋಸ. ಈಗ ಈ ಕಾಮರ್ಸ್ ವೆಬ್ಸೈಟ್ನಲ್ಲಿ ಮೋಸ ಆಗ್ತಾ ಇದೆ. ಅದಕ್ಕೆ ನಾನು ಈ ಸಾಮಾಜಿಕ ಕಳಕಳಿಯಿಂದ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಮ್ಮ ಆನ್ಲೈನ್ ಆರ್ಡರ್ನಲ್ಲಿ ನಕಲಿ ಸಾಮಾನು ಡೆಲಿವರಿ ನಡೀತಿದೆ. ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್ ಅತಿ ದೊಡ್ಡ ಇ ಕಾಮರ್ಸ್ ಕಂಪನಿಗಳ ವೇರ್ಹೌಸ್ ಮೇಲೆ ರೇಡ್ ಬಿದ್ದಿದೆ. ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸ್ಟ್ಯಾಂಡರ್ಡ್ಸ್ ಅಂದರೆ BIS ಈ ಅತಿ ದೊಡ್ಡ ಕಾರ್ಯಾಚರಣೆ ನಡೆಸಿದೆ. ಇಂದಿನ ಕಾಲ ಆನ್ಲೈನ್ ಶಾಪಿಂಗ್ ಕಾಲ. ಶೂಸ್ ಖರೀದಿಸಬೇಕಾದ್ರೆ ಆನ್ಲೈನ್ ಶಾಪಿಂಗ್, ಬಟ್ಟೆ ಖರೀದಿಸಬೇಕಾದ್ರೆ ಆನ್ಲೈನ್ ಶಾಪಿಂಗ್, ಎಲೆಕ್ಟ್ರಾನಿಕ್ ಸಾಮಾನು ಖರೀದಿಸಬೇಕಾದ್ರೆ ಆನ್ಲೈನ್ ಶಾಪಿಂಗ್. ಇದರಿಂದ ಜೀವನ ಸಾಕಷ್ಟು ಸುಲಭ ಆಗಿದೆ. ಒಂದು ಕ್ಲಿಕ್ನಲ್ಲಿ ಸಾಮಾನು ಮನೆಗೆ ಬರುತ್ತೆ. ನವರಾತ್ರಿ ಮತ್ತು ಈದ್ ಹಬ್ಬದ ಸೀಸನ್ ಶುರುವಾಗಿದೆ. ಇ ಕಾಮರ್ಸ್ ಕಂಪನಿಗಳು ಹಲವಾರು ಆಕರ್ಷಕ ಆಫರ್ಗಳನ್ನು ನೀಡ್ತಾ ಇದೆ. ನೀವು ಈ ಆಕರ್ಷಕ ಆಫರ್ಗಳನ್ನು ಏನಾದರೂ ಖರೀದಿಸಬೇಕೆಂದು ಯೋಚಿಸ್ತಾ ಇದ್ದೀರಾ? ಆದರೆ ಆರ್ಡರ್ ಮಾಡೋಕ್ಕಿಂತ ಮುಂಚೆ ನಮ್ಮ ವಿಡಿಯೋ ಭಾಳಷ್ಟು ಗಮನವಿಟ್ಟು ನೋಡಿ. ಏಕೆಂದರೆ ಕ್ವಿಕ್ ಆ್ಯಂಡ್ ಚೀಪ್ ಸಾಮಾನುಗಳ ಆಫರಿಂದ ಗ್ರಾಹಕರಿಗೆ ಮೋಸ ನಡೀತಿದೆ. ನಿಮಗೆ ಗೊತ್ತಿರೋ ಅಂಥ ಮೋಸ. ಓಪನ್ ಬಾಕ್ಸ್ ಸಾಮಾನು ಬರ್ತಿದೆ, ಆದರೆ ನೀವು ಹಣ ಕೊಟ್ಟ ನಂತರವೂ ಮೋಸ ಹೋಗ್ತಿದ್ದೀರಾ. ಇದಕ್ಕೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಆನ್ಲೈನ್ ಶಾಪಿಂಗ್ ನಕಲಿ ಸಾಮಾನುಗಳಿಂದ ಎಚ್ಚರವಾಗಿರಿ. ಆನ್ಲೈನ್ ಕಂಪನಿಗಳ ಈ ವಂಚನೆ ಬಗ್ಗೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಅಂದರೆ BIS ದೆಹಲಿಯಲ್ಲಿ ದೊಡ್ಡ ಇ ಕಾಮರ್ಸ್ ಡಿಸ್ಟ್ರಿಬ್ಯೂಟರ್ಗಳ ಮೇಲೆ ರೈಡ್ ಆದಾಗ ಬಹಿರಂಗವಾಯಿತು. ಇದರಲ್ಲಿ ಸಾವಿರಾರು ಕಳಪೆ ಪ್ರಾಡಕ್ಟ್ಸ್ ಪತ್ತೆಯಾಗಿದೆ. 15 ಗಂಟೆ ಹೆಚ್ಚುವರಿ ಈ ಕಾರ್ಯಾಚರಣೆಯಲ್ಲಿ BIS ತಂಡವು ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್ ವೇರ್ಹೌಸ್ ಮೇಲೆ ರೇಡ್ ಹಾಕಿ ನಕಲಿ ISI ಮಾರ್ಕ್ ಹಾಕಿರುವಂಥ ಮತ್ತು IS ಮಾರ್ಕ್ ಇಲ್ಲದಂಥ ಸಾಮಾನುಗಳು ಜಪ್ತಿ ಮಾಡಿದ್ದಾರೆ. ಇಂದಿನ ಕಾಲದಲ್ಲಿ ಪ್ರತಿ ಸಮಸ್ಯೆಗೂ ಪರಿಹಾರ ಆಗಿರುವ ಆನ್ಲೈನ್ ಶಾಪಿಂಗ್, ರಿಟರ್ನ್ ಪಾಲಿಸಿ ಮತ್ತು ಅಗ್ಗದ ಆಫರೊಂದಿಗೆ ಸೂಜಿಯಿಂದ ಹಿಡಿದು ಫೋನ್, ಲ್ಯಾಪ್ಟಾಪ್ವರೆಗೂ ಪ್ರತಿಯೊಂದು ಒಂದೇ ಕ್ಲಿಕ್ನಲ್ಲಿ ಲಭ್ಯವಿದೆ. ಆದರೆ ಕಡಿಮೆ ಆಫರಿಂದ ನಿಮಗೆ ಆಟ ಆಡಿಸುತ್ತಿರುವ ಆನ್ಲೈನ್ ಶಾಪಿಂಗ್ ನಕಲಿ ಸಾಮಾನಿಂದ ಎಚ್ಚರವಾಗಿರಿ. ಬ್ಯೂರೋ ಆಫ್ ಸ್ಟ್ಯಾಂಡರ್ಡ್ಸ್ ದೇಶಾದ್ಯಂತ ಒಂದು ಅಭಿಯಾನ ನಡೆಸಿದೆ. ಈ ಅಭಿಯಾನದಲ್ಲಿ ಇ ಕಾಮರ್ಸ್ ಕಂಪನಿಗಳು ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್ ವೇರ್ಹೌಸ್ ಮೇಲೆ ರೇಡ್ ಆಗಿದೆ. 19 ಮಾರ್ಚ್ ಅಂದು ಡೆಲ್ಲಿಯ ಮೋಹನ್ ಕೋಆಪರೇಟಿವ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಅಮೆಝಾನ್ ಸಹಾಯಕ ಕಂಪನಿಯ ವೇರ್ಹೌಸ್ ಮೇಲೆ ರೇಡ್ ಆಗಿದೆ. ರೇಡ್ ಸಮಯದಲ್ಲಿ 3500ಕ್ಕೂ ಹೆಚ್ಚು ಪ್ರಾಡಕ್ಟ್ಸು ಜಪ್ತಿ ಮಾಡಲಾಗಿದ್ದು, ಇವುಗಳ ಗೀಸರ್, ಫುಡ್ ಮಿಕ್ಸರ್ ಮತ್ತು ಇತರ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಗಳು ಸೇರಿದವೆ. ತನಿಖೆಯಲ್ಲಿ ಕಂಡು ಬಂದಿದ್ದು, ಈ ಪ್ರಾಡಕ್ಟ್ ಮೇಲೆ ಹಲವು ISI ಮಾರ್ಕ್ ಇಲ್ಲದೆ ಅಥವಾ ನಕಲಿ ISI ಲೇಬಲ್ನೊಂದಿಗೆ ಮಾರಾಟವಾಗಿದ್ದವು. ಜಪ್ತಿ ಆದ ಸಾಮಾನುಗಳು ಒಟ್ಟು ಮೌಲ್ಯ ಸುಮಾರು 5 ಲಕ್ಷ ರೂಪಾಯಿ ಎಂದು ಹೇಳಲಾಗಿದೆ. BSI ಅಧಿಕಾರಿಗಳು ಡೆಲ್ಲಿಯ ಫ್ಲಿಪ್ಕಾರ್ಟ್ ಸಹಾಯಕ ಕಂಪನಿ ಇನ್ಸ್ಟಾಕಾರ್ಟ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ವೇರ್ಹೌಸ್ ಮೇಲೆ ರೇಡ್ ಹಾಕಿದ್ದಾರೆ. ಅದರಲ್ಲಿ ಹಲವಾರು ಸ್ಪೋರ್ಟ್ಸ್ ಶೂಗಳು ಸಿಕ್ಕಿದೆ. ಅವುಗಳು ISI ಮಾರ್ಕ್ ಗುಣಮಟ್ಟ ತಕ್ಕದಿರೋದಿಲ್ಲ. ಹೀಗಾಗಿ BSI ಅಧಿಕಾರಿಗಳು 590 ಜೋಡಿ ಸ್ಪೋರ್ಟ್ಸ್ ಶೂಗಳನ್ನ ಜಪ್ತಿ ಮಾಡಿದರೆ ಇವುಗಳ ಮೌಲ್ಯ 6 ಲಕ್ಷ ರೂಪಾಯಿಗಳು ಎಂದು ಹೇಳಿದ್ದಾರೆ. ಇದೇ ರೀತಿ ರೈಡ್ 25 ಮಾರ್ಚ್ ಅಂದು ಹೈದರಾಬಾದ್ನ ಶಂಷಾಬಾದ್ನಲ್ಲಿ ಅಮೆಝಾನ್ ವೇರ್ಹೌಸ್ ಮೇಲೆ ಬಿತ್ತು. ಈ ನಾನ್ ಸೇಫ್ಟಿ ಫುಡ್ ಪ್ರಾಡಕ್ಟ್ ಸಿಕ್ಕಿದೆ. ಇವುಗಳ ಮೌಲ್ಯ ಸುಮಾರು 50 ಲಕ್ಷ ರೂಪಾಯಿಗಳು. ವಾಸ್ತವವಾಗಿ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಈ ರೇಡ್ಗಳು ನೀವು ಅತ್ಯಂತ ನಂಬಿಕೆ ಇಟ್ಟಿರುವ ಕಂಪನಿಗಳ ವೇರ್ಹೌಸ್ ಮೇಲೆ ನಡೆದಿವೆ. ಇದಕ್ಕೂ ಮೊದಲು 8ನೇ ತಾರೀಕು ಮಾರ್ಚ್ ಲಕ್ನೋವಿನ BIS ತಂಡವು ಅಮೆಝಾನ್ ವೇರ್ಹೌಸ್ ಮೇಲೆ ರೇಡ್ ಹಾಕಿದ್ದು, ಅಲ್ಲಿ ಅತಿ ದೊಡ್ಡ ಪ್ರಮಾಣ ನಕಲಿ ಸಾಮಾನುಗಳು ಜಪ್ತಿ ಮಾಡ್ಕೊಂಡಿದ್ದಾರೆ. 20 ಮಾರ್ಚ್ ಅಂದು ತಿರುವಳ್ಳೂರು ಅಂದರೆ ತಮಿಳುನಾಡು ಇ ಕಾಮರ್ಸ್ ಕಂಪನಿಗಳ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್ ವೇರ್ಹೌಸ್ ಮೇಲೂ ರೇಡ್ ಆಗಿದೆ. ಅಲ್ಲಿ ಕೂಡ 36 ಲಕ್ಷ ರೂಪಾಯಿಯ ನಕಲಿ ಸಾಮಾನುಗಳು ಪಡೆದಲಾಗಿದೆ. ಇದೇ ರೀತಿ ಫೆಬ್ರವರಿ BIS ತಂಡವು ಗುಡ್ಗಾಂವ್ ಅಮೆಝಾನ್ ವೇರ್ಹೌಸ್ ಮೇಲೆ ತನಿಖೆ ನಡೆಸಿದ್ದು, ಅಲ್ಲಿ ಸಹ ನಾನ್ ಸೇಫ್ಟಿ ಫುಡ್ ಪ್ರಾಡಕ್ಟ್ ಸಿಕ್ಕಿದೆ. ಈಗ ಇದೇ ರೀತಿ ಡೆಲ್ಲಿಯಲ್ಲೂ ನಡೆದಿದೆ. ನೀವು ಯಾವುದಾದ್ರೂ ಒಳ್ಳೆ ಡೀಲ್ ನೋಡ್ತಿದ್ರೆ ಅದು ತುಂಬ ಆಕರ್ಷವಾಗಿ ಕಾಣುತ್ತೆ. ನೀವು ಅಮೆಝಾನಲ್ಲಿ ಆರ್ಡರ್ ಮಾಡ್ತೀರಾ, ಆದರೆ ಅದರಲ್ಲಿ ಬರೋದು ಬಹುತೇಕ ನಕಲಿ ಮತ್ತು ಡೂಪ್ಲಿಕೇಟ್ ಪ್ರಾಡಕ್ಟ್ಸ್. ಇದು ಒಂದು ದೊಡ್ಡ ಮಾರ್ಕೆಟ್ ಆಗಿದ್ದು ದೊಡ್ಡ ಹಣ ಗಳಿಕೆಯ ಮಾರ್ಗವಾಗಿದೆ. ಈಗ ವಿಸ್ಕಿಮ್ ಪೋರ್ಟಲ್ ಬಳಸಿ ಸಾಮಾನ್ಯ ಜನರಿಗೂ ಲೂಟಿ ಮಾಡ್ತಾ ಇದ್ದಾರೆ. ಅವರು ಹೇಗೆ ಈ ಬಲೆಗೆ ಸಿಕ್ಕಾಕಿಸ್ತಾರೆ ಮತ್ತು ತಮಗೆ ಹೇಗೆ ಲೂಟಿ ಮಾಡ್ಕೊಳ್ತಾರೆ ಎಂದು ಅವರಿಗೆ ತಿಳಿಯೋಲ್ಲ. ಫ್ಲಿಪ್ಕಾರ್ಟ್ ತನ್ನ ಪರವಾಗಿ ಹೇಳಿಕೆ ನೀಡಿದೆ ಮತ್ತು ಅಮೆಝಾನ್ ತನ್ನ ಪರವಾಗಿ ಹೇಳಿದ್ದೇನೆಂದರೆ, ನಾವು ಭಾರತದಲ್ಲಿ ಒಂದು ಆನ್ಲೈನ್ ಮಾರುಕಟ್ಟೆಯನ್ನು ನಡೆಸ್ತಾ ಇದ್ದೇವೆ. ನಮ್ಮ ಮಾರಾಟಗಾರರಿಂದ ಕಾನೂನು ಮತ್ತು ನಿಯಮವನ್ನು ಪಾಲುವಂತೆ ನಿರೀಕ್ಷಿಸುತ್ತಿದ್ದೇವೆ. ಗ್ರಾಹಕರಿಗೆ ಉತ್ತಮ ಶಾಪಿಂಗ್ ಅನುಭವ ನೀಡಲು ಕೆಲಸ ಮಾಡ್ತಿದ್ದೀವಿ ಅಂತ ಕಂಪನಿಗಳು ತಮ್ಮ ಪರವಾಗಿ ಹೇಳಿಕೆ ನೀಡಿದ್ದಾರೆ. ಆದರೆ ಇದೊಂದು ಸತ್ಯನಾ ಅಂತ ಕ್ವಶನ್ ಮಾರ್ಕ್ ಆಗಿದೆ.
ಈ ಕಂಪನಿಗಳ ವೇರ್ಹೌಸಿಂದನೇ ನಕಲಿ ಸಾಮಾನುಗಳು ಸಿಕ್ಕಿದೆ ಮತ್ತು ಇವುಗಳ ISI ಮಾನದಂಡವನ್ನು ಪೂರೈಸುತ್ತಿಲ್ಲ. ಇವು ಗ್ರಾಹಕರಿಗೆ ಮೋಸ ಮಾಡ್ತಿಲ್ವಾ? ಯಾವುದಕ್ಕೆ ಹೇಳೋದು, ನೀವು ಆನ್ಲೈನಲ್ಲಿ ಏನಾದರೂ ತೊಗೊಂಡ್ರೆ ಹತ್ತಲ್ಲ 100 ಸರಿ ಚೆಕ್ ಮಾಡಿ ಯೋಚನೆ ಮಾಡಿ ತೊಗೊಳ್ಬೇಕಾ ಬೇಡವಂತ. ಈ ವಿಡಿಯೋ ಬಗ್ಗೆ ನಿಮ್ಗೇನು ಅನಿಸ್ತಾ ಕಮೆಂಟ್ ಮಾಡಿ. ಈ ವಿಡಿಯೋ ಆದಷ್ಟು ಜನರಿಗೆ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.